ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹಸ್ಬೆಂಡು ಮತ್ತು ನಂದು ಇಬ್ಬರದು ಒಂದೇ ದಿನ ಬರ್ತ್ಡೇ ಇದ್ರೂ ಯಾಕೆ ಸೆಲೆಬ್ರೇಷನ್ ಮಾಡಲಿಲ್ಲ ಅಂತ ಕೇಳ್ತಾಯಿದ್ರು. ಸೊ ಈ ವಿಡಿಯೋದಲ್ಲಿ ತಿಳಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಆಯಿತಾ. ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಬ್ಲಾಗಲ್ಲಿ ನನ್ನ ಬರ್ತಡೇ ದಿನ ಏನೂ ಸ್ಪೆಷಲ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿಬಿಟ್ಟು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಸ್ಬೆಂಡು ಚಿಕನ್ ಬಿರಿಯಾನಿ ಆ ಥರ ಎಲ್ಲ ಏನು ಬೇಡ, ಸೊ ಮುದ್ದೆ ಚಿಕನ್ ಸಾಂಬಾರು ಮಾಡಿಬಿಡು ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ನನ್ನ ಸ್ಟೈಲಲ್ಲಿ ಹೇಗೆ ಚಿಕನ್ ಸಾಂಬಾರನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪೂರ್ತಿ ಬ್ಲಾಗಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಆಯಿತಾ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಈ ವ್ಲಾಗ್ ಬಂದು ಫೆಬ್ರವರಿ 2ನೇ ತಾರೀಕು ಮತ್ತು 3ನೇ ತಾರೀಕಿನ ವ್ಲಾಗ್ ಆಗಿರುತ್ತೆ. ಸೊ ನಾನು ಫೆಬ್ರವರಿ 2ನೇ ತಾರೀಕು ಏನೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ಮೊದಲಿಗೆ ಶೇರ್ ಮಾಡ್ಕೊಳ್ತೀನಿ. ಸೊ 2ನೇ ತಾರೀಕು ಬರ್ತಡೇ ಇದ್ರೂ ಕೂಡ ಏನೂ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ನನಗೆ ತುಂಬ ಹುಷಾರಿರಲಿಲ್ಲ, ಸಿಕ್ಕಾಪಟ್ಟೆ ಫೀವರ್ ಆಗಿತ್ತು ನನಗೆ. ಸೊ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಏನು ಸೆಲೆಬ್ರೇಷನ್ ಮಾಡಲಿಕ್ಕೆ ಆಗಲಿಲ್ಲ. ತುಂಬ ಒಂಥರ ಟಯರ್ಡ್ ಆಗಿರೋ ಥರ ಅನಿಸ್ತಾಯಿತ್ತು ನನಗೆ. ಅದಕ್ಕಾಗಿ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಸ್ಟಲ್ಲಿದ್ದೆ ನಾನು ಪೂರ್ತಿಯಾಗಿ. ಹಾಗಾಗಿ ಏನು ರೆಡಿ ಮಾಡಿ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹೋಗಲಿ ಪರವಾಗಿಲ್ಲ, ಅಟ್ಲೀಸ್ಟು ದೇವರಿಗೆ ಪೂಜೆನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ನಾನವನ್ನು ಮುಗಿಸ್ಕೊಂಡು ಬಂದು ಹೊಸ್ಲೆಲ್ಲನೂ ಒರೆಸ್ಬಿಟ್ಟು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೊಸ್ಲಿಗೆ ನೀಟಾಗಿ ರಂಗೋಲಿ ಎಲ್ಲ ಹಾಕಿದ ನಂತರ ಹೂವೆಲ್ಲ ಇಟ್ಬಿಟ್ಟು ದೇವ್ರ ಮನೆನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ. ಸೊ ನನಗೆ ತುಂಬ ಆಸೆ ಇತ್ತು ಹೋದ ಸತಿ ಬರ್ಡೇಗಿಂತ ಈ ಸತಿ ತುಂಬ ಸ್ಪೆಷಲ್ಲಾಗಿ ಆಚರಿಸ್ಬೇಕು ಬರ್ತಡೇನ ಅಂತ ಹೇಳಿಬಿಟ್ಟು. ಸೊ ಏನೋ ಗೊತ್ತಿಲ್ಲ, ಯಾಕೋ ಹುಷಾರು ತಪ್ಪಿಡ್ತು ಮತ್ತು ಸೆಲೆಬ್ರೇಷನ್ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ನಾನು ಅದನ್ನೇ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡು ಕುಂತ್ಕೊಂಡಿದ್ದೆ. ಅದಕ್ಕೆ ಹಸ್ಬೆಂಡು ಹೋಗಲಿ ಬಿಡು ಪರವಾಗಿಲ್ಲ, ನೀನು ಹುಷಾರಾಗಿದ್ದರೆ ಇನ್ನೂ ಒಂದು ಸರ್ತಿ ಬರ್ತಡೇನ ಸೆಲೆಬ್ರೇಷನ್ ಮಾಡ್ಬೋದಲ್ವಾ, ನೀನು ಹೆಲ್ತ್ ಕಡೆ ಗಮನ ಕೊಡು ಅಂತ ಹೇಳಿಬಿಟ್ಟು ಹೇಳಿದರು. ಆಮೇಲೆ ಪಾಪ ಅವರು ನನ್ನ ಜೊತೆಗೆ ಸೇರಿಕೊಂಡು ಎಲ್ಲ ರೆಡಿ ಮಾಡಿಕೊಟ್ರು. ಅದಾದ ನಂತರ ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿಕೊಂಡು ಇಬ್ಬರೂ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅವರು ನಾನು ಪೂಜೆ ಮಾಡ್ತೀನಿ ನಿನ್ನ ಜೊತೆಗೆ ಅಂತ ಹೇಳಿಬಿಟ್ಟು ಬಂದರು. ಸೊ ಇಬ್ಬರೂ ಜೊತೆಗೆ ಕೂತು ಪೂಜೆಯನ್ನು ಮುಗಿಸ್ಕೊಂಡ್ವಿ ನಿಧಾನಕ್ಕೆ.
ಬಹುಶಃ ನಂತರ ಯಾರ್ಯಾರು ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಸೊ ನಾವು ದಿನ ಹೀಗೇ ಇರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತೀವಿ, ಆದರೆ ದೇವರು ನಿನ್ನ ದಿನ ಹೀಗೆ ಇರುತ್ತೆ ಅಂತ ಹೇಳಿಬಿಟ್ಟು ಮೊದಲೇ ಬರೆದ್ಬಿಟ್ಟಿರ್ತಾರೆ. ಸೊ ಅದೇ ಥರ ಹೋಗುತ್ತೆ. ಅದೆಲ್ಲ ಗೊತ್ತಿದ್ರೂ ಕೂಡ ನಮ್ಮ ದಿನ ಹೀಗೆ ಹೋಗಬೇಕು, ಹೀಗೇ ಇರಬೇಕು ಅಂತ ಹೇಳಿಬಿಟ್ಟು ಎಷ್ಟೊಂದು ಯೋಚನೆಗಳನ್ನ ಮಾಡ್ತೀವಿ, ಎಷ್ಟೊಂದು ಪ್ಲ್ಯಾನ್ಗಳನ್ನ ಮಾಡ್ಕೊಳ್ತೀವಿ. ದೇವ್ರದ್ದು ಒಂದು ಏನಿರುತ್ತೆಲ್ಲ ನಿರ್ಧಾರ, ಅದ್ರ ಮುಂದೆ ನಾವೆಲ್ಲ ಶೂನ್ಯ ಅಂತ ಹೇಳ್ಬೋದು. ಸೊ ಇಷ್ಟೇ, ಫೆಬ್ರವರಿ 2ನೇ ತಾರೀಕು ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ದಿನನ ಎಂಡ್ ಮಾಡಿಬಿಟ್ಟೆ. ಯಾವುದೇ ಥರ ಸ್ವೀಟ್ಸು ಕೂಡ ಮಾಡಿ ಅವತ್ತು ಸೆಲೆಬ್ರೇಟ್ನ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ. ಹಾಗಾಗಿ ಇನ್ನು ಮಾರನೇ ದಿನ 3ನೇ ತಾರೀಕು ಅಟ್ಲೀಸ್ಟ್ ಏನಾದರೂ ಸ್ಪೆಷಲ್ ಮಾಡೋಣ, ಪಾಪ ನೆನ್ನೆನೂ ಏನೂ ತಿಂದಿಲ್ವಲ್ಲ ಅಂತ ಹೇಳಿಬಿಟ್ಟು ಚಿಕನ್ನ ತರಿಸ್ಕೊಂಡೆ. ಮಿಸ್ ಮಾಡದೆ ನೀವು ಕೂಡ ರೆಸಿಪಿನ ಪೂರ್ತಿಯಾಗಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ರೆಸಿಪಿ, ಆಯಿತಾ? ಹೇಗಿತ್ತು ನನ್ನ ಚಿಕನ್ ಸಾಂಬಾರು ರೆಸಿಪಿ ಅಂತ ಹೇಳಿ ಕಾಮೆಂಟ್ ಮಾಡೋಕ್ಕೆ ಮರಿಬೇಡಿ, ಆಯಿತಾ? ಬನ್ನಿ ಯಾವ ಥರ ಕುಕ್ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಚಿಕನ್ ಸಾಂಬಾರ್ಗಾಗಲಿ ಮಟನ್ ಸಾಂಬಾರ್ಗಾಗಲಿ ನಾನು ಯಾವತ್ತೂ ಮಸಾಲೆನ ಹುರಿದ್ಬಿಟ್ಟೇ ಹಾಕೋದು. ಹಾಗಾಗಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಕಾದಿರುವಂತಹ ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. 3ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿಬಿಟ್ಟು ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. 2 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಚಕ್ಕೆ, 3ರಿಂದ 4 ಲವಂಗ, 1 ಇಂಚು ಶುಂಠಿ, 1 ಚಿಕ್ಕ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೆ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಸಾಂಬಾರು. ಇದಾದ ನಂತರ ನಾನು 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವೇ, ನೀಟಾಗಿ ನಾವು ಹಾಕಿರುವಂತಹ ಏನಿದು ಇಂಗ್ರೀಡಿಯೆಂಟ್ಗಳು ಏನಿದ್ದಾವೆ ಅದೆಲ್ಲನೂ ಕೂಡ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, 2.5 ಸ್ಪೂನ್ ಆಗುವಷ್ಟು ಮನೇಲೇ ತಯಾರು ಮಾಡಿರುವಂಥ ಚಿಕನ್ ಸಾಂಬಾರು ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ 2 ಸತಿ ತಿರುಗಿಸಿದ್ರೆ ಸಾಕು, ಜಾಸ್ತಿ ಉರಿ ಕೊಟ್ಕೊಳ್ಳೋಕೆ ಹೋಗಬೇಡಿ, ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಆಯಿತು. ಇದಿಷ್ಟಾದ ನಂತರ ನೀಟಾಗಿ ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಟ್ಟು ಈಗ ಅದನ್ನು ಒಂದು ಮಿಕ್ಸರ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದ್ರ ಜೊತೆಗೆ ಒಂದು ಅರ್ಧ ಹೋಳಾಗುವಷ್ಟು ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 1.5 kg ಅಷ್ಟಾಗುವಷ್ಟು ಚಿಕನ್ನಿಗೆ ನಾನು ಮಸಾಲೆನ ರುಬ್ಕೊಳ್ತಾ ಇರೋದು. ರುಬ್ಬಿ ಎತ್ತಿಟ್ಕೊಂಡು ಇವಾಗ ಚಿಕನ್ನ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗ್ಲೂ ಅಷ್ಟೇ ಚಿಕನ್ನ ವಾಶ್ ಮಾಡಬೇಕಾದ್ರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಅದಾದ ನಂತರ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಇಟ್ಕೊಂಡು ಏನು ಕುಕ್ಕರ್ಗೆ ನಾನು ಆಯಿಲ್ ಆಗಿರ್ಬೋದು, ತುಪ್ಪ ಆಗಿರ್ಬೋದು ಏನನ್ನು ಸೇರಿಸಲ್ಲ. ನೋಡ್ತಾ ಇರ್ಬೋದು ನೀವೇ, ಸಾಂಬಾರು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡ್ಕೊಳ್ಳಿ ನೀವೇ ಬೇಕಾದರೆ. ನಾನಿಲ್ಲಿ ಕಾದಿರುವಂತಹ ಕುಕ್ಕರ್ ಮೇಲೆ ತೊಳೆದು ಇಟ್ಕೊಂಡಿರುವಂತಹ 1.5 kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ನೀಟಾಗಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಧಾನಕ್ಕೆ ಫ್ರೈ ಮಾಡ್ತಿರೋ ಹಂಗೆ ಚಿಕನ್ನೇ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ನೋಡ್ತಾ ಇರ್ಬೋದಲ್ವಾ, ನೋಡಿ ನೀವೇ ಯಾವ ಥರ ನೀರು ಬಿಟ್ಕೊಳ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಈ ನೀರೆಲ್ಲ ಕಂಪ್ಲೀಟಾಗಿ ಪಂಗೋವರೆಗೂ ಕೂಡ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು. ಅಷ್ಟೇನೆ ಫ್ರೈ ಮಾಡಿದ್ದಾಯಿತು. ಇವಾಗ ಕಂಪ್ಲೀಟಾಗಿ ನೀರೆಲ್ಲ ಪಂಗಿದೆ. ಇವಾಗ ನಾನು ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಟೇಸ್ಟ್ನ ನೋಡಿಕೊಂಡು ನೀವು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಬೋದು. ಅಕಸ್ಮಾತ್ ಏನಾದರೂ ಖಾರ ಏನಾದರೂ ಉಪ್ಪೇನಾದರೂ ಕಡಿಮೆ ಅನಿಸ್ತು ಅಂದರೆ ನೀವು ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಇದಿಷ್ಟಾದ ನಂತರ ನಾನು ಟೇಸ್ಟ್ ನೋಡಿಬಿಟ್ಟು ಕುಕ್ಕರ್ನ ಮುಚ್ಚಿ 5 ವಿಷಲ್ನ ತೆಗೆಸ್ಕೊಳ್ತೀನಿ. ತುಂಬ ಬೆಂದೋಗಿರೋದನ್ನ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂದರೆ ನೀವು ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ನನಗೆ ಮಗಳಿದ್ದಾಳೆ ಅಲ್ವಾ, ಹಾಗಾಗಿ ಚಿಕ್ಕ ಮಕ್ಕಳಿಗೆ ಚಿಕನ್ ಆಗಲಿ ಮಟನ್ ಆಗಲಿ ಚೆನ್ನಾಗಿ ಬೆಂದಿದ್ರೇ ಚೆಂದ ಅಂತ ಹೇಳಿಬಿಟ್ಟು 5 ವಿಷಲ್ನ ಕುಕ್ಕರ್ನ ಕೆಳಗೆ ಇಳಿಸಿ ಇಟ್ಟೆ. ಅದಾದ ನಂತರ ಮುದ್ದೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿ ಸರ್ತಿ ಮಾಡಬೇಕಾದ್ರೂ ಅಷ್ಟೇನೆ. ನಾನು ಏನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ಬೇಕಾದರೆ ಯಾರಿಗಾದ್ರೂ ಮುದ್ದೆ ಮಾಡಲಿಕ್ಕೆ ವಿಡಿಯೋ ಬೇಕಿತ್ತು, ಕಲ್ತ್ಕೋಬೇಕಿತ್ತು ಅಂದರೆ ಬೇಕಾದರೆ ಆ ವಿಡಿಯೋನ ನೋಡಿ ಒಂದು ಸರ್ತಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ ಆ ಥರ ಟ್ರಿಕ್ಕನ್ನು ಯೂಸ್ ಮಾಡಿ ಮುದ್ದೆ ಮಾಡಿದರೆ. ಸೊ ಹಾಗಾಗಿ ನಾನು ಪ್ರತಿ ಸರ್ತಿನೂ ಅದೇ ಟ್ರಿಕ್ಕನ್ನು ಯೂಸ್ ಮಾಡಿ ಮುದ್ದೆಯನ್ನು ಮಾಡ್ಕೊಳ್ಳೋ ಅಂಥದ್ದು. ಹಾಗಾಗಿ ಮುದ್ದೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು.
ನೀಟಾಗಿ ನಾನು ಮುದ್ದೆನ ಕಟ್ಕೊಂಡು ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ. ರಾಗಿ ಮುದ್ದೆ ತಿಂದವ ಗಟ್ಟಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಮನೇಲಿ ಫೇವ್ರೆಟ್ ಫುಡ್ ಅಂದರೆ ಮುದ್ದೆನೇ. ಸೊ ಹಾಗಾಗಿ ಪ್ರತಿದಿನ ಊಟದಲ್ಲಿ ಮುದ್ದೆ ವಿತೌಟ್ ಮಿಸ್ ಇಲ್ದಂಗೆ ಮುದ್ದೆ ಮಾಡೇ ಮಾಡ್ತೀವಿ. ಮುದ್ದೆ ಎಲ್ಲ ಮಾಡಿದ್ದಾದ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬಂದಿತ್ತು ರಾಗಿ ಮುದ್ದೆ. ಸೊ ಕೆಲವೊಬ್ಬರು ಪ್ಲೇಟಲ್ಲಿ ಅಥವಾ ಒಂದು ಮಣೆ ಮೇಲೆ ಮುದ್ದೆನ ನೀಟಾಗಿ ರೌಂಡ್ಗೆ ಕಟ್ಕೊಳ್ತಾರೆ. ನನಗೆ ಈ ಥರ ಮರ್ಗೆಯಲ್ಲಿ ತೆಗ್ದೇ ಅಭ್ಯಾಸ. ಹಾಗಾಗಿ ನಾನು ಮರ್ಗೆನ ಯೂಸ್ ಮಾಡಿಕೊಂಡು ಮುದ್ದೆನ ಕಟ್ಕೊಂಡೆ. ಅದಾದ ನಂತರ ಅನ್ನಕ್ಕೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಇಡ್ತಾ ಇದ್ದೀನಿ. ನಿಧಾನಕ್ಕೆ ಅನ್ನ ಮುದ್ದೆ ಒಂದೊಂದಾಗೆ ಮಾಡಿಕೊಂಡು ಕಿಚನ್ನೆಲ್ಲೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅದಾದ ನಂತರ ಹಸ್ಬೆಂಡು ಮೊಟ್ಟೆನ ಬೇಯಲಿಕ್ಕೆ ಹಾಕಿದ್ರು. ಸೊ ನಾನು ಹಾಕಿದ್ರೆ ಯಾವಾಗಲೂ ಮೊಟ್ಟೆ ಒಡೆದೋಗ್ಬಿಟ್ಟು ಬೇಯೋ ಅಷ್ಟರಲ್ಲೇ ಅರ್ಧಂಬರ್ಧ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಿಂಗೆ ಬರಲ್ಲ ಕೊಡು, ನಾನೇ ಹಾಕ್ತೀನಿ ಬೇಯಲಿಕ್ಕೆ ಅಂತ ಹೇಳಿಬಿಟ್ಟು ಹಾಕಿದ್ರು. ನೋಡ್ತಾ ಇರ್ಬೋದು, ಮೊಟ್ಟೆನೂ ಸ್ವಲ್ಪನೂ ಒಡೆದೋಗಿ ಚೆಲ್ಲೋಗಿರಲಿಲ್ಲ, ನೀಟಾಗಿ ಬೆಂದಿತ್ತು. ಸೊ ಅದಾದ ನಂತರ ನೋಡ್ತಾ ಇರ್ಬೋದು ನೀವು, ಚಿಕನ್ ಸಾಂಬಾರನ್ನ ಕುಕ್ಕರ್ ವಿಷಲ್ ಆರಿದ ನಂತರ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ನೀಟಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನು ಸ್ವಲ್ಪನೂ ಆಯಿಲ್ನ ಸೇರಿಸಿರಲಿಲ್ಲ, ಹಾಗಾದ್ರೂ ಕೂಡ ಆಯಿಲ್ನ ಬಿಟ್ಕೊಂಡು ಚೆನ್ನಾಗಿ ಬೆಂದಿತ್ತು. ಅದಾದ ನಂತರ ನಾನಿಲ್ಲಿ ಊಟಕ್ಕೆ ಬಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ರಾಗಿ ಮುದ್ದೆ, ಚಿಕನ್ ಸಾಂಬಾರು, ಜೊತೆಗೆ 2 ಮೊಟ್ಟೆ, ಕಟ್ ಮಾಡಿರುವಂತಹ 3ರಿಂದ 4 ಪೀಸು ಸೌತೆಕಾಯಿ, 2ರಿಂದ 3 ಈರುಳ್ಳಿ, ಇಷ್ಟನ್ನು ಕೂಡ ಇಟ್ಕೊಂಡು ತಿಂತಾಯಿದ್ರೆ ಅದರದ್ದು ಟೇಸ್ಟೇ ಬೇರೆ. ಯಾರಿಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮಿಸ್ ಮಾಡಿಕೊಳ್ಳದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಸ್ವಲ್ಪ ಇರಿ ಫ್ರೆಂಡ್ಸ್, ಇನ್ನೂ ಮುಗ್ದಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ನು ಆಲಲ್ಲಿ ಇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಎಲ್ರಿಗೂ.